ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ಆರಂಭದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮೈ ಫ್ರೆಂಡ್ ಫಿಲಾಸಫರ್ ಆ್ಯಂಡ್ ಗೈಡ್ ಡಾಕ್ಟರ್ ಎಂ ಜಿ ನಾಗರಾಜ್ ಅವರಿಗೆ ನಾನು ಅವರ ಪ್ರಣಾಮಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಾವು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೊಡವ ಸಾಂಸ್ಕೃತಿಕ ಅಧ್ಯಯನ ಪೀಠ ಅಂತ ಮಾಡಿ ಸುಮಾರು 13,000 ಕೊಡವ ಪದಗಳ ಒಂದು ಡಿಕ್ಷನರಿಯನ್ನು ಕೂಡ ತಂದಿದ್ದೇವೆ. ಅದು ಖಾಲಿ ಆಗುವುದಿಲ್ಲ ಪ್ರಿಂಟ್ ಆಗಿ. ಅದೇ ರೀತಿ ನಾಗರಾಜ್ ಅವರ ಕೊಡಗಿನ ಕೆಂಬಟ್ಟಿ ಸಮುದಾಯ ಅಂತಕ್ಕಂಥ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಅದು ಈಗ ಹಲವಾರು ಕಾಪಿಗಳು ಖರ್ಚಾಗೋಗಿದೆ. ಬಹಳ ಒಂದು ಅದ್ಭುತವಾದಂಥ ಒಂದು ಏನು ಹೇಳ್ತೀವಿ ಅನಾಲಿಸಿಸ್ ಅದು ಕೆಂಬಟ್ಟಿ ಸಮುದಾಯ ಮತ್ತು ಕಾಡಿಗೆ ಇರತಕ್ಕಂಥ ಸಂಬಂಧ, ಕಲ್ಚರಲ್ ಮತ್ತು ಸೋಷಿಯಲಾಜಿಕಲ್ ರಿಲೇಷನ್ಸ್ ವಿತ್ ಫಾರೆಸ್ಟ್ ಅಂತೇನಿದೆ ಅದನ್ನೆಲ್ಲ ಅದನ್ನು ಭಾಳ ಚೆನ್ನಾಗಿ ಅವರು ಅನಲೈಸ್ ಮಾಡಿದ್ದಾರೆ. ಅಂತಹ ಒಂದು ಪುಸ್ತಕವನ್ನು ಹೊರತಂದಿದ್ದಾರೆ. ಈಗ ನಾವು ಇನ್ನೊಂದು ಪುಸ್ತಕವನ್ನು ಸದ್ಯಕ್ಕೆ ಹೊರಗೆ ತರ್ತೀವಿ. ಸುಮಾರು 30 ಆರ್ಟಿಕಲ್ಸ್. ಅದರಲ್ಲಿ ದೇವರ ಕಾಡು, ಕೈಮಡ, ಆಮೇಲೆ ಬೇರೆ ಬೇರೆ ಜನಾಂಗಗಳು ಮತ್ತು ಕೊಡಗಿನಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಟ್ರೈಬಲ್ ಪೀಪಲ್ ಎಮರ್ಜ್ ಆದರು, ಟ್ರೈಬಲ್ ಕಾಸ್ಟ್ ಸಿಸ್ಟಮ್ ಹೇಗೆ ಕನ್ವರ್ಟ್ ಆದರು, ಇಂಥದ್ದೆಲ್ಲ ಆ ಆರ್ಟಿಕಲಲ್ಲಿ ಸೇರಿಸಿದ್ದಾರೆ. ಬಹಳ ಅದ್ಭುತವಾದಂಥ ಒಂದು ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಒಂದು ಆರ್ಟಿಕಲ್ಸ್ ಅಂತ ಹೇಳ್ಬೋದು. ಸದ್ಯದಲ್ಲಿ ಹೊರತರಲಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ವಿ. ಇವತ್ತು ದೇವರ ಕಾಡು ಬಗ್ಗೆ ಭಾಳಷ್ಟು ಚೆನ್ನಾಗಿ ತಮ್ಮ ಸ್ಕಾಲರ್ಲಿ ಆಗಿರ್ತಕ್ಕಂಥ ಒಪಿನಿಯನ್ನ ಕೊಟ್ಟು ಅಭಿಪ್ರಾಯಗಳು ಬೇರೆ ಬೇರೆ ಇರ್ತದೆ. ಈಗ ನಮ್ಮ ಸರ್ಗಳ ಬಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಂದು ಸೆಮಿನಾರ್ಗಳು, ಭಾಷಣಗಳು ಏನಿದೆ ಅದು ಒಂದು ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದು. ನಾವು ಯಾವಾಗ ಒಂದು ಜನಾಂಗದಲ್ಲಿ, ಒಂದು ನಾಯಕರಲ್ಲಿ, ಒಂದು ಗುಂಪಿನಲ್ಲಿ, ಒಂದು ಆ್ಯಕ್ಟಿವಿಸಮ್ ಇರ್ತಕ್ಕಂಥ ಜನಗಳಲ್ಲಿ ಇಂಥ ಒಂದು ಸಂದೇಶವನ್ನು ಕೊಡ್ತೀವೋ ಅದು ಒಮ್ಮೊಮ್ಮೆ ಏನಾಗ್ತದೆ, ಕಾರ್ಯರೂಪಕ್ಕೆ ಬಂದ್ಬಿಡ್ತದೆ. ಕಾರ್ಯರೂಪಕ್ಕೆ ಬರುವಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಈಗ ಇಲ್ಲಿ ಚರ್ಚೆ ಆಗಿರ್ತಕ್ಕಂಥ ಒಂದು ಅಂಶಗಳೇನಿದೆ, ಇದರ ಒಳ್ಳೆಯ ಅಂಶಗಳನ್ನು ನಾವು ಒಟ್ಟಿಗೆ ಮಾಡಿ ಒಂದು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟರೆ ಆ ರಿಪೋರ್ಟಿನಲ್ಲಿ ಇರ್ತಕ್ಕಂಥದ್ದು ಏನಿದೆ ಇಟ್ ವಿಲ್ ಬಿಕಮ್ ಒಂದು ಪಾಲಿಸಿ ಕಂಟೆಂಟ್. ಸರ್ಕಾರದ ಪಾಲಿಸಿ ಏನಿದೆ ಅದರ ಒಂದು ಕಂಟೆಂಟ್ ಆಗಿಬಿಡ್ತದೆ. ಸರ್ಕಾರ ಎಚ್ಚೆತ್ತುಕೊಳ್ತದೆ. ಅದಕ್ಕೆ ನಾವು ಏನು ಹೇಳ್ತೀವಿ, ಜನರ ನಾಯಕರು ಇರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಇರ್ಬೋದು, ನಮ್ಮ ರೆಪ್ರೆಸೆಂಟೇಟಿವ್ಸ್ ಇರ್ಬೋದು, ಅವರು ಕೂಡ ಅದನ್ನು ಒತ್ತಡಕ್ಕೆ ಆಗ್ತಾ ಬಂದಾಗ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಸೃಷ್ಟಿಯಾದಾಗ ಇಟ್ ವಿಲ್ ಕಮ್ ಔಟ್ ಇನ್ ದ ಫಾರ್ಮ್ ಆಫ್ ಎ ಪಾಲಿಸಿ, ಒಂದು ಆ್ಯಕ್ಟ್, ಒಂದು ರೆಗ್ಯುಲೇಷನ್ ಆಗಿ ಬರುವಾಗ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ದೇವರ ಕಾಡು ಬಗ್ಗೆ ನಾವು ಬ್ರಿಟಿಷರ ಕಾಲದಲ್ಲಿ ಒಂದು ಅವೇರ್ನೆಸ್ ಸೃಷ್ಟಿಯಾಗಿರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ನಾವು ತಿಳ್ಕೊಳ್ಳಲಿಕ್ಕೆ. ರಾಜರುಗಳ ಕಾಲ ಏನಿದೆ ಅದು ನಮ್ಮ ಡಾಕ್ಟರ್ ಎಂ ಜಿ ನಾಗರಾಜ್ ಅವರು ಆಲೇರಿ ರಾಜವಂಶವು ಅಂತೇಳಿ ಒಂದು 2 ವಾಲ್ಯೂಮ್ನ ಪುಸ್ತಕ ಬರೆದಿದೆ. ಒಂದು ಒನ್ ಆಫ್ ದಿ ವೆರಿ ಸ್ಕಾಲರ್ಲಿ ವರ್ಕ್ಸ್ ಅದು. ಅದರಲ್ಲಿ ಸ್ವಲ್ಪ ಇನ್ಸ್ಕ್ರಿಪ್ಷನಲ್ ಡೇಟಾ ಅಲ್ಲ ಅದರಲ್ಲಿ ಕೊಟ್ಟಿದ್ದಾರೆ. ದೇವರ ಕಾಡು ಬಗ್ಗೆ ಬ್ರಿಟಿಷರು ಭಾರತಕ್ಕೆ ಬಂದ ನಂತರ, ಆಫ್ಟರ್ ರಿಮೂವಿಂಗ್ ಚಿಕ್ಕವೀರ ರಾಜೇಂದ್ರ, ಅವರು ತಮ್ಮ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿದ ನಂತರ ಅಲ್ಲಿ ದೊಡ್ಡದಾದಂಥ ಒಂದು ಅವೇರ್ನೆಸ್ ಬ್ರಿಟಿಷರಿಗೆ ಬಂತು. ಏನು ಅಂತಂದರೆ, ಕೂರ್ಗ್ ಇದು ವೆರಿ ಕಂಜೇನಿಯಲ್ ಫಾರ್ ಕಾಫಿ ಪ್ಲಾಂಟೇಶನ್. ಕಾಫಿ ಪ್ಲಾಂಟೇಶನ್ ಕೊಡಗು ಬಹಳ ಒಳ್ಳೆಯ ರೀಜನ್ ಅಂತೇಳಿ. ಆಗ ಬರ್ಮಾದಲ್ಲಿರ್ಬೋದು, ಶ್ರೀಲಂಕಾದಲ್ಲಿರ್ಬೋದು, ಇನ್ನು ಕೆಲವು ಕಡೆ ಕಾಫಿ ಪ್ಲಾಂಟೇಶನ್ಸ್ ಎಲ್ಲ ನಾಶ ಆದಂಥ ಕಾರಣ ಕೆಲವು ಕಾಫಿ ಪ್ಲಾಂಟೇಶನ್ ಬರಲಿಕ್ಕೆ ಶುರು ಮಾಡಿದರು, ಬರ್ಮಾದಿಂದ ಬೇರೆ ಕಡೆಯಿಂದಲ್ಲ. ಅವರು ಕೊಡಗಿಗೆ ಬಂದಾಗ ಅಲ್ಲಿ 1,000 ಎಕರೆ ಇದ್ದವರಿಗೆ ಇಲ್ಲಿ ಒಂದು 100 ಎಕರೆ ಜಾಗ ಕೊಡುವಂಥದ್ದು, ಅಲ್ಲಿ 5,000 ಇದ್ದವನಿಗೆ ಇಲ್ಲೊಂದು 500 ಎಕರೆ ಕೊಡುವಂಥದ್ದು. ಹೇಗೆ ಬ್ರಿಟಿಷರು ತಮ್ಮ ಪ್ರಾಪರ್ಟಿ ಅಂತ ಹೇಳುವ ರೀತಿಯಲ್ಲಿ ಎಲ್ಲ ಘಾಟುಗಳಲ್ಲಿ, ಬೆಯ್ಯಂಬಾಡಿ ಘಾಟ್ ಇರ್ಬೋದು, ಸಂಪಾಜೆ ಘಾಟ್ ಇರ್ಬೋದು, ಇನ್ನೊಂದು ಘಾಟ್ ಇರ್ಬೋದು ಕೊಟ್ಟು ಕಾಫಿ ಪ್ಲಾಂಟೇಶನ್ ಎಷ್ಟು ಫಾಸ್ಟಾಗಿ ಬೆಳೀಲಿಕ್ಕೆ ಶುರುವಾಯಿತು ಅಂದರೆ ಫ್ರಮ್ 1850s ಸ್ಟಾರ್ಟ್ ಆಗಿತ್ತು ಅಂತಂದರೆ ಕೆಲವು ಬ್ರಿಟಿಷ್ ಫಾರೆಸ್ಟರ್ಗಳಿಗೆ ಹೆದರಿಕೆ ಶುರುವಾಯಿತು, ಇಡೀ ಕೊಡಗನ್ನೇ ನಾಶ ಮಾಡಿಬಿಡ್ತಾರೆ ಅಂತ. ಅಂದರೆ ಕಾಫಿ ಪ್ಲಾಂಟೇಶನ್ನ ಮಾಡುವಾಗ ಶೇಡ್ ಗಿವಿಂಗ್ ಟ್ರೀಸನ್ನು ಇಟ್ಕೋಬೇಕು ಅಥವಾ ನಾಶ ಮಾಡಬೇಕು ಅಂತ. ಅಲ್ಲಿ ಒಂದು ಥಿಯರಿ ಅಂತ ನಾಶ ಮಾಡಿದರೆ ಭಾಳ ಒಳ್ಳೆಯದು ಅಂತೇಳಿ ಕೆಲವರೆಲ್ಲ ನಾಶ ಮಾಡಿ ಶುರು ಮಾಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ನಾವು ಬ್ರಿಟಿಷ್ ಏನು ಮಾಡ್ತಾರೆ, ನಾವು ಫಾರೆಸ್ಟ್ ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕಂತ ಕೊಡಗಲ್ಲಿ ಕೂಡ ಅಂತೇಳಿ ಅವರು ಫಸ್ಟ್ ಟೈಮ್ ಫಾರೆಸ್ಟ್ ಆ್ಯಕ್ಟನ್ನು ಕೊಡಗಿನಲ್ಲಿ ತರ್ತಾರೆ. ಫಾರೆಸ್ಟನ್ನು ಕ್ಯಾಟಗರೈಸ್ ಮಾಡ್ತಾರೆ. ವೇಸ್ಟ್ ಲ್ಯಾಂಡ್ಗಳನ್ನು ಕಾಫಿಗೆ ಕೊಡುವಂಥದ್ದು. ಕೆಲವುದನ್ನು ರಿಸರ್ವ್ ಫಾರೆಸ್ಟ್ ಅಂತ ಮಾಡ್ತಾರೆ. ಕೆಲವುಗಳು ಈಗಾಗಲೇ ದೇವರ ಕಾಡುಗಳಿತ್ತು, ಸೇಕ್ರೆಡ್ ಗ್ರೋವ್ಸ್ ಅಂತ ಹೇಳ್ತಕ್ಕಂಥದ್ದು ಏನಿದೆ ಅದು ಇತ್ತು. 1900 ಇವರೆಲ್ಲ ಹೇಳಿದಾಗೆ ನಮ್ಮ ಇನ್ಸ್ಪೆಕ್ಟರ್ ಜನರಲ್ ಆಫ್ ಇಂಡಿಯನ್ ಫಾರೆಸ್ಟ್, ಬ್ರ್ಯಾಂಡಿಸ್ ಇರ್ಬೋದು ಅಥವಾ ಫಾರೆಸ್ಟರ್ ಇರ್ಬೋದು ಅಥವಾ ರಿಬನ್ ಡ್ರಾಪ್ ಇರ್ಬೋದು, ಇವರೆಲ್ಲ ಬರ್ತಾರೆ ಕೊಡಗಿಗೆ ನೋಡ್ತಾರೆ. 1868ನೇ ಇಸ್ವಿಯಲ್ಲಿ ಬಹಳ ದೊಡ್ಡ ಗಲಾಟೆ ಇತ್ತು. ತಮಿಳುನಾಡವರು ಹೇಳ್ತಾರೆ ಇವರು ಕೊಡಗಿನಲ್ಲಿ ಕಾಫಿ ತೋಟಗಳನ್ನ ಮಾಡಿ ಮರಗಳನ್ನೆಲ್ಲ ನಾಶ ಮಾಡಿ ನಮ್ಮ ಕಾವೇರಿ ನದಿಯಲ್ಲಿ ನೀರು ಬರದಾಗೆ ಮಾಡ್ತಾ ಇದ್ದಾರೆ.
So they appointed a person called Baidi, BIDIE, Baidi. He was the Inspector General of Indian Forest. ಕೊಡಿ ಕಳಿಸ್ತಾನೆ. ಅವನು ಇಡೀ ಕೊಡಗನ್ನ ಸರ್ವೆ ಮಾಡಿ ಪ್ಲಾಂಟೇಶನ್ಸ್ ಎಲ್ಲಿದೆ ಅಂತ ನೋಡಿ ಅವನು ಹೇಳ್ತಾನೆ, ಇಲ್ಲ ಕೊಡಗಿನಲ್ಲಿ ಅವನು ಈ ವಾಸ್ ಪ್ರೋ ಬ್ರಿಟಿಷ್, ಬ್ರಿಟಿಷರಿಗೆ ಪರವಾದಂಥ ಒಂದು ರಿಪೋರ್ಟನ್ನು ಕೊಡ್ತಾರೆ. ಅದು ನಿಮಗೆ ಇಂಟರ್ನೆಟಲ್ಲಿ ಸಿಗುತ್ತೆ ನೋಡಿ. ಭಾಳ ಸ್ಕಾಲರ್ಲಿ ರಿಪೋರ್ಟೇ ಇದು. ಅದರಲ್ಲಿ ಟೆಂಪರೇಚರ್ ಮೇಲೆ ಇಂಪ್ಯಾಕ್ಟ್ ಏನು, ತೇವಾದ ಬಗ್ಗೆ ಇಂಪ್ಯಾಕ್ಟ್ ಏನು, ಲ್ಯಾಂಡಿನ ಫಲವತ್ತದ ಮೇಲೆ ಏನು ಇದೆ, ಕಾವೇರಿ ನದಿಯ ಕ್ವಾಂಟಮ್ ಆಫ್ ವಾಟರ್ ಅದರಲ್ಲಿ ಫ್ಲೋ ಆಗ್ತಕ್ಕಂಥ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ. ಕೊನೆಗೆ ಈ ಸೇಸ್ ದಟ್ ಕಾಫಿ ಪ್ಲಾಂಟೇಶನ್ ಹ್ಯಾಸ್ ನಾಟ್ ಅಫೆಕ್ಟೆಡ್ ದ ರೈನ್ಸ್ ಇನ್ ಕೊಡಗು, ಇದು ನೀರು ಸರಿಯಾಗಿ ಹೋಗ್ತಾ ಇದೆ ಅಂತೇಳಿ ರಿಪೋರ್ಟ್ ಕೊಡ್ತಾನೆ. ಇಂಥ ಸಂದರ್ಭದಲ್ಲಿ ನಾವು ನೋಡ್ತಕ್ಕಂಥದ್ದು ಕೊಡಗು ನಲ್ಲಿ ಫಾರೆಸ್ಟ್ ಬಗ್ಗೆ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ, ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತ. ಆಗ ನಮ್ಮ ಈ ಹಳ್ಳಿಗಳಲ್ಲಿದ್ದಂಥ ದೇವರ ಕಾಡುಗಳು ಅಂತ ಏನು ಹೇಳ್ತೀವಿ, ಸೇಕ್ರೆಡ್ ಫಾರೆಸ್ಟ್ ಅಂತ ಏನು ಕರಿತೇವೆ, ಅದು ಪ್ರತಿ ಶ್ರೈನ್ನೊಟ್ಟಿಗೆ ಒಂದು ಫಾರೆಸ್ಟ್ ಇರ್ತದೆ. ಸೊ ಅದು ಒಂದು ರೀತಿಯಲ್ಲಿ ಭಯದಲ್ಲೇ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಪೂಜಾರಿಗಳು ಹೇಳ್ತಕ್ಕಂಥ ಇರೋದ್ರೆ ಈ ದೇವರು ರಾತ್ರಿ ಅಲ್ಲಿ ನಿದ್ರೆ ಮಾಡ್ತಾನೆ ಅಂತ ಫಾರೆಸ್ಟ್ನಲ್ಲಿ. ಹಾಗಾಗಿ ಆ ಫಾರೆಸ್ಟ್ಗಳನ್ನ ಮುಟ್ಟುವುದಾಗಲಿ, ಒಳಗೆ ಹೋಗುವುದಾಗಲಿ, ಅಲ್ಲಿ ಏನಾದರೂ ಅಪಚಾರಗಳನ್ನ ಮಾಡೋದಾಗಲಿ ಅದು ಯಾವುದು ಕೂಡುದು. ಯಾಕಂದರೆ ಇಟ್ ಈಸ್ ದ ಅಬೌಡ್ ಆಫ್ ಗಾಡ್. ಗಾಡ್ ಟೇಕ್ಸ್ ರೆಸ್ಟ್ ದೇರ್, ಗಾಡ್ ಸ್ಟೇಸ್ ದೇರ್, ಈ ಲೀವ್ಸ್ ದೇರ್. ಹಾಗಾಗಿ ಅವನಿಗೇನಾದ್ರು ಅಪಚಾರ ಆದರೆ ಇಡೀ ಊರಿಗೆ ಶಾಪ ಆಗಿಬಿಡ್ತದೆ ಅಂತ. ಹಾಗಾಗಿ ಎಂತೆಂಥ ಒಂದು ವುಡ್ಗಳಿದ್ರು, ಕಾಸ್ಟ್ಲಿ ವುಡ್ಗಳಿದ್ರು, ಅದನ್ನ ಯಾರು ಜನ ಮುಟ್ಲಿಕ್ಕೆ ಹೋಗ್ತಿಲ್ಲ. ಆದರೆ ನಿಮಗೆ ಬ್ರಿಟಿಷರ ಕಾಲದ ರಿಪೋರ್ಟ್ಗಳು ಸಿಗ್ತದೆ. ಏನು ಅಂದರೆ ಆ್ಯನ್ಯುವಲ್ ಅಡ್ಮಿನಿಸ್ಟ್ರೇಷನ್ ರಿಪೋರ್ಟ್ ಅಂತ. ಆ್ಯನ್ಯುವಲ್ ಅಡ್ಮಿನಿಸ್ಟ್ರೇಷನ್ ರಿಪೋರ್ಟ್ ಪ್ರತಿ ವರ್ಷ ಅವರು ಹೊರಗೆ ತರ್ತಾರೆ. ಭಾಳ ಬ್ಯೂಟಿಫುಲ್ ಡಾಕ್ಯುಮೆಂಟ್ ಅದು. ಅದನ್ನು ನೋಡ್ತಾ ಹೋದರೆ ಅಲ್ಲಿ ಕೊಡಗಿನ ಕಮಿಷನರ್ಗಳೇನಿದ್ದಾರೆ ಅವ್ರು ರಿಪೋರ್ಟ್ ಬರೀತಾರೆ, ಕೊಡಗರಲ್ಲಿ ಇವತ್ತು ಎಂತ ಹೇಳ್ತೀವಿ ಅದಕ್ಕೆ, ಆವರೇಜ್ ಜಾಸ್ತಿ ಆಗ್ತಾ ಇದೆ, ದುರಾಸೆ ಜಾಸ್ತಿ ಆಗ್ತಾ ಇದೆ. ಅವರು ತಮ್ಮ ಕಾಫಿ ಪ್ಲಾಂಟೇಶನ್ನ ಹತ್ತಿರ ಇರತಕ್ಕಂಥ ದೇವರ ಕಾಡುಗಳನ್ನು ಕೂಡ ಆಕ್ಯುಪೈ ಮಾಡ್ತಾ ಇದ್ದಾರೆ. ಇದನ್ನು ನಾವು ತಡೆಯದೇ ಇದ್ದರೆ ದೇವರ ಕಾಡುಗಳು ನಾಶ ಆಗೋಗ್ತದೆ, ಅವರ ಕಲ್ಚರಲ್ ಎಕ್ಸಿಸ್ಟೆನ್ಸಿಗೂ ಅಪಚಾರ ಆಗ್ತದೆ, ಮತ್ತು ಸರ್ಕಾರಕ್ಕೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅಲ್ಲಿ ಕಾಫಿ ಮೇಲೆ ಏನು ಟ್ಯಾಕ್ಸ್ ಹಾಕಬೇಕೆ ಬೇಡವೆ ಅನ್ನುವ ಚರ್ಚೆಗಳು ಬರ್ತಕ್ಕಂಥದ್ದು ಇಂಥದ್ದೆಲ್ಲ ಬರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಅವ್ರು ಹೇಳತಕ್ಕಂಥದ್ದು ಇದನ್ನು ಭಾಳ ಸೀರಿಯಸ್ ತಗೊಳ್ಳೋದು ಅಂತ. ಹಾಗಾಗಿ ನಿಮಗೆ ಕೆಲವು ಕಡೆ ಫಾರೆಸ್ಟ್ ಅಡ್ಮಿನಿಸ್ಟ್ರೇಷನ್ ರಿಪೋರ್ಟ್ಗಳು ಬರ್ತವೆ ಪ್ರತಿ ವರ್ಷ. ಕೂರ್ಗ್ ಫಾರೆಸ್ಟ್ ಅಡ್ಮಿನಿಸ್ಟ್ರೇಷನ್ ರಿಪೋರ್ಟ್ಸ್ ಅದು ನಿಮಗೆ ಯಾವುದಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋದ್ರೆ ಸಿಗ್ತದೆ. ಅದರಲ್ಲಿ ಅವರು ಅದನ್ನು ಮೆನ್ಷನ್ ಮಾಡ್ತಾರೆ, ದೇವರ ಕಾಡುಗಳು ಎಷ್ಟು ನಾಶ ಆಗ್ತಾ ಇದೆ, ಪ್ರಿಸರ್ವೇಷನ್ ಹೇಗೆ ನಾವು ಮಾಡಬೇಕು, ಹೇಗೆ ಕೆಟಗರೈಸ್ ಮಾಡಿ ಇದಕ್ಕೆ ನಾವು ಒಂದು ರೀತಿಯಲ್ಲಿ ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ. ಹೀಗೆ ಬ್ರಿಟಿಷರು ಇಂಡಿಯನ್ ಫಾರೆಸ್ಟ್ ಬಗ್ಗೆ ಮತ್ತು ಕೊಡಗಿದು ಒಂದು ಒಳ್ಳೆಯ ಅಂಶ ಏನು ಅಂತಂದ್ರೆ ಅದು ಕೆಟ್ಟದ್ದು ಇರ್ಬೋದು. ನಾವು ಬ್ರಿಟಿಷರ ಅಂಡರ್ಲಿದ್ವಿ. ಸೊ ಬ್ರಿಟಿಷರ ಅಂಡರ್ ಇದ್ದದ್ದು ನಮಗೆ ಒಂದು ಬೇನ ಅಥವಾ ಬ್ಲೆಸ್ಸಿಂಗ್ ನಮಗೆ ಗೊತ್ತಿಲ್ಲ. ಆದರೆ ಬ್ರಿಟಿಷರು ಬಹಳ ಆಸಕ್ತಿಯನ್ನು ತೋರಿಸ್ತಾರೆ ದೇವರ ಕಾಡುಗಳಿಗೆ. ಬಟ್ ರಿಸರ್ವ್ ಫಾರೆಸ್ಟ್ಗಳಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ತಾರೆ. ಯಾಕೆಂತಂದರೆ ಅವರಿಗೆ ಈ ಕಾಸ್ಟ್ಲಿ ವುಡ್ಗಳು ಬೇಕಾಗಿತ್ತು, ಒಂದು ಶಿಪ್ ಮೇಕಿಂಗ್ಗೆ, ಎರಡು ರೈಲ್ವೆ ಹಳಿಗಳಿಗೆ ಅಡ್ಡಪಟ್ಟಿ ಆಗಲಿಕ್ಕೆ. ಸೊ ದೇ ನೀಡೆಡ್ ಕಾಸ್ಟ್ಲಿ ಟ್ರೀಸ್ ಆ್ಯಂಡ್ ದೇ ಪ್ರೊಟೆಕ್ಟೆಡ್ ದಿ ಫಾರೆಸ್ಟ್ ಅಂಡರ್ ದ ನೇಮ್ ಆಫ್ ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಕ್ಕಂಥದ್ದು. ಇದು ಮುಂದುವರಿತಾ ಹೋಗುವಾಗ ದೇವರ ಕಾಡುಗಳಲ್ಲಿ ಎನ್ಕ್ರೋಚ್ಮೆಂಟ್ ಆಗೋದನ್ನು ತೆಗಿಬೇಕು, ಬಿಡಿಸ್ಬೇಕು ಅಂತ ಹೇಳುವಂಥ ಪ್ರಯತ್ನಗಳು ಕೂಡ ಬರತಕ್ಕಂಥ ನಾವು ನೋಡ್ತೇವೆ. ಆಮೇಲೆ ಕೆಲವು ಎಫರ್ಟ್ಗಳಾಗ್ತವೆ. ಏನು ಅಂತಂದರೆ 1924 ಕೂರ್ಗ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫಾರ್ಮ್ ಆಗ್ತದೆ. 24 ಜನರನ್ನು ಹೊಂದಿರತಕ್ಕಂಥ ಒಂದು ಅಸೆಂಬ್ಲಿ ಪಾರ್ಲಿಮೆಂಟಿನಾಗೆ ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚರ್ಚೆ ಆಗ್ತದೆ. ಅಂದರೆ ಒಂದು ಅಲಿಗೇಷನ್ ಅಲ್ಲಿ ಇದ್ದದ್ದೇನು ಅಂತಂದ್ರೆ ಪ್ಲಾಂಟಿಂಗ್ ಕಮ್ಯುನಿಟಿ ಇನ್ ಕೂರ್ಗ್, ಬೆಳೆಗಾರರು ಅದ್ರ ಬಗ್ಗೆ ಸೈಲೆಂಟ್ ಆಗಿರುತ್ತೆ, ಯಾರು ಮಾತಾಡೋದಿಲ್ಲ. ಯಾಕಂದರೆ ಸಮ್ ಎನ್ಕ್ರೋಚ್ಮೆಂಟ್ ಹ್ಯಾಸ್ ಟೇಕನ್ ಪ್ಲೇಸ್. ನಾವು ಇಫ್ ದ ಗೌರ್ಮೆಂಟ್ ಇನಿಷಿಯೇಟ್ಸ್ ಎನಿ ಆ್ಯಕ್ಷನ್, ವೆಲ್ ದೀಸ್ ಪೀಪಲ್ ವಿಲ್ ಬಿ ಅಫೆಕ್ಟೆಡ್. ಹಾಗಾಗಿ ಪ್ಲಾಂಟಿಂಗ್ ಲಾಬಿ ಏನಿದೆ ಅದು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿಲ್ಲ ಅಂತ ಹೇಳ್ತಕ್ಕಂಥ ಮಾತು ಅದು ಬರ್ತದೆ. ಆದರೆ ದೇವರ ಕಾಡುಗಳ ಒಂದು ಐಡೆಂಟಿಫಿಕೇಶನ್, ಅವುಗಳ ಲೊಕೇಶನ್ನು, ಅವುಗಳ ಒಂದು ಬಾರ್ಡ್ರ್ಗಳನ್ನು ಡಿಸೈಡ್ ಮಾಡ್ತಕ್ಕಂಥದ್ದು, ಡಿಮಾರ್ಕೇಟ್ ಮಾಡ್ತಕ್ಕಂಥದ್ದು ಎಲ್ಲ ಪ್ರೊಸೆಸ್ ಬ್ರಿಟಿಷರ ಕಾಲದಲ್ಲಿ ಆಗ್ತಕ್ಕಂಥ ನಾವು ನೋಡ್ತೇವೆ. ಅನಂತರ 1947 ಸ್ವಾತಂತ್ರ್ಯ ಬಂದ ನಂತರ 1952ನಲ್ಲಿ ನಮ್ಮ ಕೊಡಗು ಸ್ಟೇಟ್ ಫಾರ್ಮ್ ಆದ ನಂತರ ಐ ಥಿಂಕ್ ಅಂಡರ್ ದ ಲೀಡರ್ಶಿಪ್ ಆಫ್ CM ಪುಣಚ್ಚ ವಾಸ್ ದ ಚೀಫ್ ಮಿನಿಸ್ಟರ್, ಫಸ್ಟ್ ಚೀಫ್ ಮಿನಿಸ್ಟರ್, ಸ್ವಲ್ಪ ಮಟ್ಟಿಗಿನ ಒಂದು ಆ್ಯಕ್ಷನ್ ತೆಗೆದುಬಿಟ್ಟಿಗೆ ಪ್ರಾರಂಭ ಮಾಡ್ತಕ್ಕಂಥ ನೋಡ್ತೀವಿ. ಇವತ್ತು ಕಾಡಿನ ಬಗ್ಗೆ ಭಾಳಷ್ಟು ಅವೇರ್ನೆಸ್ ಬಂದಿದೆ. ಬ್ರಿಟಿಷ್ ಹೇಳಿದರು ಕೊಡಗಿನಲ್ಲಿ ಟೋಟಲ್ ಲ್ಯಾಂಡ್ ಎಷ್ಟಿದೆ ಅದರಲ್ಲಿ 33% ಫಾರೆಸ್ಟ್ ಇರಲೇಬೇಕು. ಬಿಕಾಸ್ ದ ಮೇನ್ ಆಸ್ಪೆಕ್ಟ್ ಆಫ್ ಕೊಡಗು ಈಸ್ ಫಾರೆಸ್ಟ್. ದಿ ಫಾರೆಸ್ಟ್ ಈಸ್ ಡೆಸ್ಟ್ರಾಯ್ಡ್, ವೆಲ್ ದೀಸ್ ಪೀಪಲ್ ವಿಲ್ ಸಿಂಪ್ಲಿ ಡಿಸಪಿಯರ್ ಅಂತ ಹೇಳ್ತಕ್ಕಂಥದ್ದು. ಯಾಕೆಂದರೆ ಅಷ್ಟನ್ನ ಮಟ್ಟಿಗೆ ಒಂದು ಅವಿನಾಭಾವ ಸಂಬಂಧ ಕಾಡಿಗೂ ಮತ್ತು ಮನುಷ್ಯನ ಒಂದು ಎಕ್ಸಿಸ್ಟೆನ್ಸಿಗೂ ಅದು ಇಲ್ಲಿ ಮಿಳಿತವಾಗಿತ್ತು ಅಂತೇಳಿ ನಾವು ಹೇಳ್ಬೋದು. ಸೊ ಹಾಗಾಗಿ ಹಲವಾರು ಕವಿಗಳು ಕೊಡಗಿಗೆ ಬಂದಾಗ ಅವರು ಮೊದಲು ನೋಡಿದ್ರೆ ನಮ್ಮ ಪ್ರಕೃತಿ ಸೌಂದರ್ಯ. ನೋಟಿ ಕಾಂಬಕ
ಅವ್ರು ಹೇಳ್ತಕ್ಕಂಥ ಕೆಲವು ಕವಿ ನೋಟಿ ಕಾಂಬಕ ಭೂಮಿಗೆಲ್ಲ ಒಯ್ದದು ಮಾಮೇರು ಪರ್ವತ, ಹೂಮಲೆ ಕೊಯ್ದದು ಮಾಂಜಪ್ಪೆ ಹೂ ಮರ, ದೇಶಗಳ ಒಯ್ದದು ಕೊಡಗ ಹಬ್ಬ ಅಂತ ಹೇಳ್ತಕ್ಕಂಥ. ಇನ್ನತ ಕೊಡಗಲಿ ಎನ್ನತ ನೆಲೆಯಪ್ಪ ಅಂತ ಹೇಳುವಾಗ ಇವರೇ ಹೇಳಿತ್ತು, ಊರುಕೋರು ಮಹಾದೇವ, ಕೇರಿಪುರ ಅಯ್ಯಪ್ಪ, ಹೀಗೆ ಅದಂಥದ್ದೆಲ್ಲ ದೇವರು ಸೆಲೆಕ್ಟ್ ಆಗ್ತಂತ. ಹಾಗಾಗಿ ನಮ್ಮ DVG ಅವರು 1932ನೇ ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬಂದು ಒಂದು ಹಾಡನ್ನು ಹಾಡ್ತಾರೆ. ಏನು ಗಿರಿಗಳ, ಕಂದರಗಳ, ನಿರ್ಜರಗಳ, ವಿಪಿನಗಳ, ವಕ್ರಪಥಗಳ, ದರಸುಂದರ ಶಮಕರ ರೂಪಾಣ ಮರಿಯೊಡೆ ನೀ ನಡೆದು ನೋಡು ಕೊಡಗಿನ ಬೆಟ್ಟ. ಸೊ ಹೀಗೆ ಕೊಡಗಿನ ಒಂದು ರೂಪ ಏನು ಹೇಳ್ತೀವಿ ಪ್ರಸಿದ್ಧಿ ಅದು ಕಾಡಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸೊ ಇಂಥ ಒಂದು ಕಾಡು ಮತ್ತು ಇವತ್ತು ನಮಗೆ ಆಗ್ತಕ್ಕಂಥದ್ದು ಏನು ಅಂತಂದರೆ ಒಂದು ಡೆವಲಪ್ಮೆಂಟ್ ಒಂದು ಕಡೆ, ಎನ್ವೈರನ್ಮೆಂಟ್ ಇನ್ನೊಂದು, ಈ ಕ್ಲಾಶ್ ಇನ್ನೊಂದು ಹ್ಯೂಮನ್ ಬೀಯಿಂಗ್ಸ್ ಮತ್ತು ಎನಿಮಲ್ಸ್, ಈ ಒಂದು ಕ್ಲಾಶ್ ಇದನ್ನು ಹೇಗೆ ರಿಸಾಲ್ವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸರ್ಕಾರ ಬಹಳಷ್ಟು ಚಿಂತನೆಯಲ್ಲಿದೆ. ಪ್ರಾಣಿ ಮುಖ್ಯವೋ ಮನುಷ್ಯ ಮುಖ್ಯವೋ ಅದು ಬೇಸಿಕ್ ಆಗಿರ್ತಕ್ಕಂಥ ಒಂದು ಆರ್ಗ್ಯುಮೆಂಟ್ ಇವತ್ತು ಅವರು ಬಹಳಷ್ಟು ಚೆನ್ನಾಗಿ ಹೇಳಿದರು. ಇವತ್ತು ನಾವು ಬರೀ ಮಾತಿನಲ್ಲಿ ಮಾಡಲಿಕ್ಕಾಗುವುದಿಲ್ಲ, ಕೃತಿಯಲ್ಲಿ ಕೂಡ ನಾವು ಅದನ್ನು ತೋರಿಸ್ಬೇಕು ಅಂತಕ್ಕಂಥದ್ದು. ಇವತ್ತು ನಮ್ಮ ಇಂಥ ಒಂದು ಸಭೆಯಲ್ಲಿ ನಾವು ಕೆಲವು ನಿರ್ಣಯಗಳನ್ನು ಒಂದು ಪಾಸ್ ಮಾಡಿ ಕೊಡಗಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿ ಅಂತ ಬದುಕಿಗೆ ದೇವರ ಕಾಡು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಅವರಿಗೆ ಹೇಳ್ತಾ, ಸರ್ಕಾರಕ್ಕೆ ಹೇಳ್ತಾ, ಅದರಿಂದ ಒಂದು ಕಟ್ಟುನಿಟ್ಟಿನ ನೀತಿ ಪರವಾಗಿ ಮಾಡಿದರೆ ಐ ಥಿಂಕ್ ದ ಫಾರೆಸ್ಟ್ ವಿಲ್ ಬಿ ಪ್ರೊಟೆಕ್ಟೆಡ್ ಆ್ಯಂಡ್ ದ ಕಲ್ಚರ್ ವಿಲ್ ಫ್ಲರಿಶ್. ಥ್ಯಾಂಕ್ ಯು ವೆರಿ ಮಚ್.